ಹೋಟೆಲ್ಗಳಲ್ಲಿ ಮಾಡ್ತಾರಲ್ಲ ಟೊಮೆಟೊ ಬಾತು, ನೋಡೋದಕ್ಕೆ ಕೆಂಪಗೆ, ತಿನ್ನೋದಕ್ಕೆ ರುಚಿಯಾಗಿ, ಅದನ್ನು ಮಾಡೋದು ಹೇಗಪ್ಪ ಅಂತ ನೀವು ಯೋಚನೆ ಮಾಡ್ತಾಯಿದ್ರೆ ಇಲ್ಲಿದೆ ನೋಡಿ ಪರ್ಫೆಕ್ಟ್ ಆಗಿರೋಂಥ ರೆಸಿಪಿ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಇವತ್ತಿನ ಈ ಕೆಂಪಗಿರೋವಂಥ ಟೊಮೆಟೊ ಬಾತಿಗೆ ಕೆಲವು ಟ್ರಿಕ್ಸ್ಗಳನ್ನ ಫಾಲೋ ಮಾಡಬೇಕು. ಅದಕ್ಕೋಸ್ಕರ ಇಲ್ಲಿ 1 ಲೀಟ್ರಷ್ಟು ನೀರಿಗೆ 2 ಚೆನ್ನಾಗಿ ಹಣ್ಣಾಗಿರೋಂಥ ನಾಟಿ ಟೊಮೆಟೊನ ತೊಗೊಂಡಿದ್ದೀನಿ. ಹಾಗೆಯೇ ಒಂದು 4ರಿಂದ 5 ಬ್ಯಾಡಗಿ ಮೆಣಸಿನ್ಕಾಯಿ. ಬ್ಯಾಡಗಿ ಮೆಣಸಿನ್ಕಾಯಿ ಏನಕ್ಕೆ ಹಾಕಬೇಕು ಅಂದರೆ ಕೆಂಪು ಕಲರ್ ಬರುತ್ತೆ, ಹಾಗಾಗಿ. ಜೊತೆಗೆ ಒಂದು 7ರಿಂದ 8 ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ. ಬೆಳ್ಳುಳ್ಳಿನ ನೀರಿಗೆ ಏನಕ್ಕೆ ಹಾಕಿ ಬೇಯಿಸ್ತಾ ಇದ್ದೀನಿ ಅಂದರೆ ಹಸಿ ವಾಸನೆ ಬರಬಾರ್ದು ಅಂತ. ಅಕಸ್ಮಾತ್ ಬೆಳ್ಳುಳ್ಳಿ ಬೇಡವೇ ಬೇಡ ಅಂದರೆ ಆರಾಮಾಗಿ ಸ್ಕಿಪ್ ಮಾಡ್ಬೋದು. ಇಲ್ಲಿ ನೋಡಿದರೆ ಟೊಮೆಟೊ ಹಣ್ಣು ಚೆನ್ನಾಗಿ ಬೆಂದಿದೆ, ಮೆಣಸಿನ್ಕಾಯಿ ಸಾಫ್ಟ್ ಆಗಿದೆ, ಬೆಳ್ಳುಳ್ಳಿನೂ ಸಹ ಚೆನ್ನಾಗಿ ಬೆಂದಿದೆ. ಈಗ ಬೆಂದಿರೋಂಥ ಟೊಮೆಟೊದಲ್ಲಿ ಸಿಪ್ಪೆನ ತೆಗೆದುಬಿಟ್ಟು ಅದನ್ನು ಸೈಡಿಗೆ ಆರೋದಕ್ಕೆ ಇಟ್ಟಿದ್ದೀನಿ. ಉಳಿದಿರೋಂಥ ನೀರಿನಲ್ಲಿ ನಾವು ಟೊಮೆಟೊ ರೈಸನ್ನು ಬೇಯಿಸೋದಕ್ಕೆ ಉಪಯೋಗಿಸ್ಕೋಬೋದು. ಇವಾಗ ಈ ಟೊಮೆಟೊ ಹಣ್ಣು, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಚೆನ್ನಾಗಿ ಆರಿದೆ, ಅದನ್ನ ಬ್ಲೆಂಡರ್ಗೆ ಹಾಕಿದ್ದೀನಿ. ಜೊತೆಗೆ ಅರ್ಧ ಇಂಚಿನಷ್ಟು ಶುಂಠಿ, 2 ಲವಂಗ, 1/4 ಇಂಚಿನಷ್ಟು ಚಕ್ಕೆ ಹಾಕಿ, 1 ಟೀ ಸ್ಪೂನಷ್ಟು ಧನಿಯಾ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಹಾಕಿ ನೀರು ಹಾಕ್ದೇನೆ ಇದನ್ನು ನುಣ್ಣಕ್ಕೆ ರುಬ್ಕೊಳ್ಳೋಣ. ಟೊಮೆಟೊ ಹಣ್ಣಿನಲ್ಲಿ ಆ ತೇವಾಂಶ ಇರುತ್ತಲ್ಲ ಅಷ್ಟೇ ಸಾಕು. ಈಗ ಇದು ರೆಡಿಯಾಗಿದೆ. ಈ ಸೈಡಿನಲ್ಲಿ ನಾನು ಟೊಮೆಟೊ ಬಾತನ್ನು ಕುಕ್ಕರ್ನಲ್ಲಿ ಮಾಡ್ತಾಯಿದ್ದೀನಿ. ಹಾಗಾಗಿ 2ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸಿ ಕೆಲವು ಡ್ರೈ ಮಸಾಲೆಗಳನ್ನ ಸೇರಿಸ್ತಾ ಇದ್ದೀನಿ. ಜೀರಿಗೆ, ಚಕ್ಕೆ, ಲವಂಗ, ಪಲಾವ್ ಹೂವು, ಕಲ್ಪಾಸಿ, ನಿಮ್ಮ ಮನೇಲಿ ಯಾವ ಡ್ರೈ ಮಸಾಲೆ ಇದೆ ಅದನ್ನು ಹಾಕಬಹುದು. ಇವೆಲ್ಲನೂ ಲೈಟಾಗಿ ಬಾಡಿಸ್ಕೊಳ್ಳಿ, ಆ ಫ್ಲೇವರ್ ಎಲ್ಲ ಎಣ್ಣೆಗೆ ಇಳಿಲಿ. ಆಮೇಲೆ ಇದಕ್ಕೆ ಕೆಲವು ಕರಿಬೇವಿನ ಎಲೆನ ಸೇರಿಸ್ತಾ ಇದ್ದೀನಿ. ಇದರ ನಂತರ ಇಲ್ಲಿ ನಾನು ಒಂದು ದೊಡ್ಡ ಈರುಳ್ಳಿನ ಈ ರೀತಿ ತೆಳ್ಳಗೆ ಉದ್ದಕ್ಕೆ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿನೂ ಸಹ ಲೈಟಾಗಿ ಬಾಡಿಸ್ಕೊಳ್ಳೋಣ. ಅದಾದಮೇಲೆ 2 ಹಣ್ಣಾಗಿರೋಂಥ ಟೊಮೆಟೊನ ಉದ್ದಕ್ಕೆ ಕಟ್ ಮಾಡಿಕೊಂಡು ಅದನ್ನು ಸಹ ಸೇರಿಸ್ತಾ ಇದ್ದೀನಿ. ಟೊಮೆಟೊ ಹಣ್ಣಿನ ರುಬ್ಬನ್ನು ಸೇರಿಸ್ತಾ ಇದ್ದೀನಿ, ಹಾಗೆಯೇ ಈ ರೀತಿ ಕಟ್ ಮಾಡಿ ಸಹ ಸೇರಿಸ್ತಾ ಇದ್ದೀನಿ. ಏನಕ್ಕೆ ಅಂದರೆ ನೋಡೋದಕ್ಕೆ ಚೆನ್ನಾಗಿರುತ್ತೆ, ರುಚಿನೂ ಸಹ ಚೆನ್ನಾಗಿ ಬರುತ್ತೆ. ಈಗ ಟೊಮೆಟೊ, ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡಿದೆ ಅಂದಾಗ ನಾವು ಮೊದಲೇ ಪೇಸ್ಟ್ ಮಾಡಿಟ್ಕೊಂಡ್ವಲ್ಲ ಟೊಮೆಟೊ ಹಣ್ಣು, ಬ್ಯಾಡಗಿ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಧನಿಯಾ, ಹಾಗೆಯೇ ಚಕ್ಕೆ, ಲವಂಗ, ಆ ಪೇಸ್ಟ್ನ ಇಲ್ಲಿ ಸೇರಿಸಿ ಅದನ್ನು ಸಹ ಲೈಟಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಲೈಟಾಗಿ ಬಾಡಿಸಿದ್ರೆ ಸಾಕು, ಯಾಕೆಂದರೆ ಮೊದಲೇ ನಾವು ಬೇಯಿಸೋದ್ರಿಂದ ಜಾಸ್ತಿ ಬೇಯಿಸುವಂಥ ಅವಶ್ಯಕತೆ ಇಲ್ಲ. ಈಗ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ನಾನು ಇಲ್ಲಿ 3ರಿಂದ 4 ಟೇಬಲ್ ಸ್ಪೂನಷ್ಟು ಹಸಿ ಬಟಾಣಿನ ಸೇರಿಸ್ತಾ ಇದ್ದೀನಿ. ಬಟಾಣಿ ಹಾಕಿದರೆ ಚೆನ್ನಾಗಿರುತ್ತೆ. ಈಗ ಬಟಾಣಿ ಸೀಸನ್ ಅಲ್ವಾ, ಸೇರಿಸ್ಬೋದು. ಇಲ್ಲ ಅಂದರೆ ಇದಕ್ಕೆ ಕೆಲವು ಆಲೂಗೆಡ್ಡೆನ ಸೇರಿಸ್ಬೋದು, ಕಾಲಿಫ್ಲವರ್ನ ಸೇರಿಸ್ಬೋದು. ಏನೂ ಇಲ್ಲದೇ ಬರೀ ಪ್ಲೇನ್ ಆಗಿ ಟೊಮೆಟೊ ರೈಸ್ ಮಾಡಿದ್ರು ಸಹ ಚೆನ್ನಾಗಿರುತ್ತೆ. ಹಾಗೆಯೇ 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಇಲ್ಲಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡಬಹುದು. ಕೆಂಪಗೆ ಟೊಮೆಟೊ ರೈಸ್ ಬರಬೇಕು ಅಂತಂದರೆ ನಾನು ಮೊದಲೇ ತೋರಿಸಿದ್ನಲ್ಲ ಟೊಮೆಟೊ ಹಣ್ಣು, ಹಾಗೆಯೇ ಬ್ಯಾಡಗಿ ಮೆಣಸಿನ್ಕಾಯಿನ ನೀರಿನಲ್ಲಿ ಬೇಯಿಸ್ಕೊಂಡು ರುಬ್ಬಿ ಹಾಕಿ ಅದ್ಭುತವಾದಂಥ ಕಲರ್ ಬರುತ್ತೆ. ಕಲರ್ ಪುಡಿ ಅವಶ್ಯಕತೆಯೇ ಇಲ್ಲ. ಈಗ ನಾನು ಅಕ್ಕಿನ ಸೇರಿಸ್ತಾ ಇದ್ದೀನಿ. 1 ಕಪ್ಪಿನಷ್ಟು ಸೋನಾ ಮಸೂರಿ ಅಕ್ಕಿನ ಒಂದು ಅರ್ಧ ಗಂಟೆ ನೆನೆಸಿಟ್ಟಿದ್ದೆ. ನೆನೆಸಿರೋ ಅಂಥ ಅಕ್ಕಿನ ಸೇರಿಸಿದ್ರೆ ಅನ್ನ ಸಾಫ್ಟಾಗೂ ಬರುತ್ತೆ, ಉದುದ್ರಾಗೂ ಬರುತ್ತೆ. ಈಗ ಸೋನಾ ಮಸೂರಿ ಅಕ್ಕಿನ ಹಾಕಿ ಅದನ್ನು ಸಹ ಒಂದು 30 ಸೆಕೆಂಡಿಂದ 1 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ನೋಡಿದರೆ ಅಕ್ಕಿ, ಆ ಟೊಮೆಟೊ ಪೇಸ್ಟು, ಬಟಾಣಿ, ಈರುಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದರ ನಂತರ ಇದಕ್ಕೆ 2 ಕಪ್ಪಿನಷ್ಟು ನೀರನ್ನ ಸೇರಿಸಬೇಕಾಯಿತು. ಬ್ಲೆಂಡರ್ನಲ್ಲಿ ಸ್ವಲ್ಪ ಟೊಮೆಟೊ ಪೇಸ್ಟ್ ಹಾಗೇ ಇರೋದ್ರಿಂದ ಅದಕ್ಕೆ ನೀರನ್ನ ಹಾಕಿ ನಾನು ಇಲ್ಲಿ 2 ಕಪ್ಪಿನಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ. 1 ಕಪ್ಪು ಅಕ್ಕಿಗೆ 2 ಕಪ್ಪಿನಷ್ಟು ನೀರನ್ನ ಹಾಕಿದರೆ ಕರೆಕ್ಟಾಗಿರುತ್ತೆ. ಈಗ ಉಪ್ಪು, ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ಳಿ. ಉಪ್ಪಿನ ಅಂಶ ಕಡಿಮೆ ಅಂದರೆ ಉಪ್ಪಿನ ಪುಡಿ ಹಾಕ್ಬೋದು, ಖಾರ ಕಡಿಮೆ ಇದೆ ಅಂದರೆ ಸ್ವಲ್ಪ ಖಾರದ ಪುಡಿನ ಈ ಸ್ಟೇಜ್ನಲ್ಲಿ ಹಾಕಿ ಅಡ್ಜಸ್ಟ್ ಮಾಡ್ಬೋದು. ಈಗ ನೋಡಿ ಎಲ್ಲ ಚೆನ್ನಾಗಿ ಕುದ್ದು ಸ್ವಲ್ಪ ಅಕ್ಕಿ ಅರಳಿದೆ. ಈ ಹಂತದಲ್ಲಿ ನಾವು ಕುಕ್ಕರ್ ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲಿ ಇದನ್ನು 10 ನಿಮಿಷ ನಾವು ಬೇಯಿಸಬೇಕಾಗುತ್ತೆ. ಹೈ ಫ್ಲೇಮಲ್ಲಿ ಬೇಯಿಸೋಕ್ಕೆ ಹೋಗಬೇಡಿ. ಯಾವುದೇ ರೀತಿಯ ವೆರೈಟಿ ರೈಸನ್ನು ಲೋ ಫ್ಲೇಮಲ್ಲಿ ಬೇಯಿಸಿದರೆ ಚೆನ್ನಾಗಿ ಬೇಯುತ್ತೆ, ತಳನೂ ಸಹ ಹಿಡಿಯೋದಿಲ್ಲ, ಹಾಗೆಯೇ ಅನ್ನ ಉದುದ್ರಾಗಿ ಸಾಫ್ಟಾಗಿ ಬರುತ್ತೆ. 10 ನಿಮಿಷ ಆದಮೇಲೆ ನ್ಯಾಚುರಲಾಗಿ ಆವಿಯೆಲ್ಲ ಹೋಗಿದೆ ಅಂತ ಕನ್ಫರ್ಮ್ ಆದಮೇಲೆ ಮುಚ್ಚಳ ತೆಗಿತಾ ಇದ್ದೀನಿ. ಅದ್ಭುತವಾದಂಥ ಹೋಟೆಲ್ ಸ್ಟೈಲ್ನಲ್ಲಿ ಕೆಂಪಗೆ ರುಚಿಯಾಗಿರುವಂಥ ಟೊಮೆಟೊ ರೈಸು, ಟೊಮೆಟೊ ಬಾತು ಏನಾದರೂ ಕರಿಬೋದು, ರೆಡಿಯಾಗಿದೆ. ನೋಡಿದ್ರಾ, ಅನ್ನ ಸಾಫ್ಟಾಗಿದೆ, ಹಾಗೆಯೇ ಉದುದ್ರಾಗಿದೆ, ನೋಡೋದಕ್ಕೆ ಕೆಂಪಾಗಿದೆ. ಯಾಕೆಂದರೆ ಬ್ಯಾಡಗಿ ಮೆಣಸಿನ್ಕಾಯಿನ ನೆನೆಸಿ ರುಬ್ಬಿ ಹಾಕಿರೋದ್ರಿಂದ ಈ ಕಲರ್ ಬಂದಿದೆ. ಇನ್ಮೇಲೆ ಟೊಮೆಟೊ ರೈಸ್ ಯಾಕೋ ಕೆಂಪಗೆ ಬರ್ತಾಯಿಲ್ಲ, ರುಚಿಯಾಗಿ ಬರ್ತಿಲ್ಲ ಅಂತ ಚಿಂತೆನೇ ಬೇಡ. ಈ ರೆಸಿಪಿನ ಫಾಲೋ ಮಾಡಿ ಅದ್ಭುತವಾದಂಥ ಟೊಮೆಟೊ ರೈಸ್ನ ಬೆಳಿಗ್ಗೆ ತಿಂಡಿಗೆ, ಮಧ್ಯಾಹ್ನ ಲಂಚ್ ಬಾಕ್ಸ್ಗೆ, ಊಟಕ್ಕೆ ಎಲ್ಲ ಸಿಂಪಲ್ಲಾಗಿ ರೆಡಿ ಮಾಡಬಹುದು. ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ ದಯವಿಟ್ಟು ತಿಳಿಸಿ. ಹಾಗೆ ನೀವಿನ್ನು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡ ಯಾಕೆ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು. ಬೈ ಬೈ. ಸಿ ಯು.